ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಬಳ್ಳಾರಿ ಸೆಂಟ್ರಲ್ ಜೈಲ್ ಸೇರಿ 14 ದಿನವಾಯಿತು. 2 ವಾರಗಳಾಯಿತು. ಈ 2 ವಾರಗಳಲ್ಲಿ ಇನ್ನೂ ಕೂಡ ಅವರು ಬಳ್ಳಾರಿ ಜೈಲಿಗೆ ಹೋಗೋದಕ್ಕಾಗದೆ ಒದ್ದಾಡ್ತಾ ಇದ್ದಾರೆ. ಬಳ್ಳಾರಿ ಜೈಲ್ ಸೇರಿ ದರ್ಶನ್ 14 ದಿನ ಕಂಪ್ಲೀಟ್ ಆಯಿತು. ಹೈ ಸೆಕ್ಯೂರಿಟಿ ಸೆಲ್ನಲ್ಲಿ ಏಕಾಂಗಿಯಾಗಿ ದಿನಗಳನ್ನು ಕಳೀತಾ ಇದ್ದಾರೆ ದರ್ಶನ್. ಜೈಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳದ ಆರೋಪಿ ದರ್ಶನ್ ಹೊಂದ್ಕೊಳ್ಳೋಕೆ ಆಗ್ತಾ ಇಲ್ಲ ಇನ್ನೂ ಕೂಡ ಅಂತ. ಬಳ್ಳಾರಿ ಜೈಲಲ್ಲಿ ದರ್ಶನ್ಗೆ ಒಂಟಿತನ ಕಾಡ್ತಾ ಇದೆಯಂತೆ. ದರ್ಶನ್ಗೆ ಕುಟುಂಬಸ್ಥರ ಜೊತೆ ಮಾತನಾಡುವ ಆಸೆಯಾಗಿದೆ. ನಿನ್ನೆ ಎಲ್ಲ ಏನೋ ಫೋನಲ್ಲಿ ಮಾತನಾಡಿದ್ರು, ಒಂದು 5 ನಿಮಿಷ ಹೆಂಡತಿ ಜೊತೆ ಅಂತ ಹೇಳಿದ್ದಾರೆ. ಇವತ್ತೇನೋ ಅವರು ಕೂಡ ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡ್ತಾರೆ ಅನ್ನೋ ಮಾಹಿತಿ ಇದೆ. ಬಟ್ ಅವರು ಪುಸ್ತಕದ ಮೊರೆ ಹೋಗಿದ್ದಾರೆ. ಟಿ ವಿ ಕೂಡ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ಮತ್ತು ಅದು ಹೈ ಸೆಕ್ಯೂರಿಟಿ ಸೆಲ್ ಆಗಿರೋದ್ರಿಂದ ಬೇರೆ ಖೈದಿಗಳು ಬಂದು ದರ್ಶನ್ನ ಭೇಟಿ ಮಾಡೋದಕ್ಕೂ ಅವಕಾಶ ಇಲ್ಲ. ತುಂಬ ಕಠಿಣವಾಗಿ ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದಾರೆ ಅಲ್ಲಿನ ಜೈಲ್ ಅಧಿಕಾರಿಗಳು ಮತ್ತು ಸಿಬ್ಬಂದಿ. ಹಾಗಾಗಿ ದರ್ಶನ್ಗೆ ಈಗ ತುಂಬ ಕಷ್ಟ. ಪರಪ್ಪನಗರದಲ್ಲಿದ್ದಾಗ ಹೀಗಿರಲಿಲ್ಲ. ಈ ನಡುವೆ ದರ್ಶನ್ ಅವರ ತಾಯಿ ಮೀನಾ ತೂಗುದೀಪ್ ಅವರು ಇವತ್ತು ಭೇಟಿ ಕೊಡ್ತಾರೆ. ಜೊತೆಗೆ ಅವರ ಪತ್ನಿ ವಿಜಯಲಕ್ಷ್ಮಿ ಕೂಡ ಭೇಟಿ ಕೊಡ್ತಕ್ಕಂಥ ಸಾಧ್ಯತೆ ಇದೆ. ಜೈಲಧಿಕಾರಿಗಳ ಬಳಿ ಮನವಿ ಮಾಡಿಕೊಂಡಿದ್ದಾರೆ ದರ್ಶನ್ ಕುಟುಂಬ. ಸಂಜೆ 4 ಗಂಟೆ ಸುಮಾರಿಗೆ ಬರ್ತೀವಿ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಧೈರ್ಯ ತುಂಬಬೇಕು ಅವರ ತಾಯಿ ಮತ್ತು ಪತ್ನಿ. ಆಮೇಲೆ ಜಾಮೀನು ವಿಚಾರವಾಗಿ ಕೂಡ ದರ್ಶನ್ ಜೊತೆ ಚರ್ಚೆಯನ್ನು ಮಾಡಬೇಕಾಗಿ ಬರುತ್ತೆ. ಹಾಗಾಗಿ ದರ್ಶನ್ನೇ ಇನ್ಫ್ಯಾಕ್ಟ್ ಕರೆಸಿ ಅಂತ ಹೇಳಿರೋದು, ಫೋನ್ ಮಾಡಿ ಬನ್ನಿ ಅಂತ ಹೇಳಿದಾರಂತೆ. ಹಾಗಾಗಿ ಅವರ ತಾಯಿ ಮತ್ತು ಪತ್ನಿ ಇಬ್ಬರೂ ಕೂಡ ಇವತ್ತು ಸಾಯಂಕಾಲ 4 ಗಂಟೆ ವೇಳೆಗೆ ಬಳ್ಳಾರಿ ಜೈಲಿಗೆ ಬರ್ತಾರೆ ಅನ್ನುವಂತಹ ಮಾಹಿತಿ ಇದೆ. ಅವರು ಕೂಡ ಏನೋ ಪರ್ಮಿಷನ್ ಕೇಳಿದಾರಂತೆ. ಸಹಜವಾಗಿ ಈ ಒಂಟಿತನ ಅಂತಕ್ಕಂಥದ್ದೇ ಮನುಷ್ಯನನ್ನು ಮಾನಸಿಕವಾಗಿ ಕೊಂದುಬಿಡುತ್ತೆ. ಎಷ್ಟೊತ್ತು ಅಂತ ಟೈಮ್ ಪಾಸ್ ಮಾಡೋಕ್ಕಾಗುತ್ತೆ, ಎಷ್ಟೋ ಅಂತ ಬುಕ್ ಓದೋಕ್ಕಾಗುತ್ತೆ, ಎಷ್ಟೋ ಅಂತ ಟಿ ವಿ ನೋಡೋಕ್ಕಾಗುತ್ತೆ, ಆಗಲ್ಲ. ತುಂಬ ಕಷ್ಟ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನಮ್ಮ ಬಳ್ಳಾರಿ ಪ್ರತಿನಿಧಿ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, 14 ದಿನಗಳಾಯಿತು ದರ್ಶನ್ ಬಳ್ಳಾರಿ ಜೈಲ್ ಸೇರಿ. 14 ದಿನಗಳಲ್ಲಿ ಅಲ್ಲಿ ವಾತಾವರಣಕ್ಕೆ, ಅಲ್ಲಿನ ಸ್ಥಿತಿಗತಿಗಳಿಗೆ ಹೊಂದ್ಕೊಳ್ಳೋಕ್ಕಾಗ್ತಿಲ್ಲ ಅನ್ನೋ ಮಾಹಿತಿ. ಸೊ ದರ್ಶನ್ ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾರೆ, ಯಾರ್ಯಾರು ಅವರ ಭೇಟಿಗೆ ಇವತ್ತು ಬರ್ತಕ್ಕಂಥ ಸಾಧ್ಯತೆ ಇದೆ, ಓವರ್ ಆಲ್ ಏನು ಪಿಕ್ಚರ್ ಇದೆ ಅಂತ? ಅರವಿಂದ್, ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದು ಕೊಲೆ ಆರೋಪಿ ದರ್ಶನ್ ಅವರು ಇವತ್ತಿಗೆ 14 ದಿನಗಳಾದರೂ ಸಹಿತ ಇದುವರೆಗೂ ಬಳ್ಳಾರಿ ಸೆಂಟ್ರಲ್ ಜೈಲಿನ ವ್ಯವಸ್ಥೆಗೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ದರ್ಶನ್ ಅವ್ರನ್ನ ಇದೀಗ ಬಳ್ಳಾರಿ ಸೆಂಟ್ರಲ್ ಜೈಲ್ನ ಹೈ ಸೆಕ್ಯೂರಿಟಿ ಸೆಲ್ಲಲ್ಲಿ ಇರಿಸಲಾಗಿದೆ. ಇದೇ ಕಾರಣಕ್ಕೋಸ್ಕರ ಯಾರ ಜೊತೆಗೂ ಸಹಿತ ದರ್ಶನ್ ಅವರು ಬೆರೀಲಿಕ್ಕೆ ಅವಕಾಶ ಇಲ್ಲ. ಹೀಗಾಗಿ ದರ್ಶನ್ ಅವ್ರಿಗೆ ಸಿಕ್ಕಾಪಟ್ಟೆ ಒಂಟಿತನ ಕಾಡ್ತಾ ಇದೆ, ಮಾನಸಿಕವಾಗಿ ಕುಗ್ಗಿದ್ದಾರೆ. ಮಾನಸಿಕವಾಗಿ ಕುಗ್ಗಿರುವಂತಹ ದರ್ಶನ್ ಅವರಿಗೆ ಧೈರ್ಯ ತುಂಬೋದಕ್ಕೋಸ್ಕರ ಇವತ್ತು ಅವ್ರ ತಾಯಿ ಮೀನಾ ಮತ್ತು ಅವ್ರ ಪತ್ನಿ ವಿಜಯಲಕ್ಷ್ಮಿ ಅವರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ 4 ಗಂಟೆಯ ನಂತರದಲ್ಲಿ ಬರಲಿದ್ದಾರೆ. ಅಂದ್ರೆ 4:30ರಿಂದ 5:30ವರೆಗೂ ಸಹಿತ ಖೈದಿಗಳ ಸಂದರ್ಶನಕ್ಕೆ ಅವ್ರ ಕುಟುಂಬಸ್ಥರಿಗೆ ಅವಕಾಶವನ್ನು ಕಲ್ಪಿಸಲಾಗುತ್ತೆ. ಅದರ ಭಾಗವಾಗಿ ಅವ್ರಿಗೂ ಸಹಿತ ಅದೇ ಸಮಯದಲ್ಲಿ ಬರೋದಕ್ಕೆ ಈಗಾಗಲೇ ಜೈಲಾಧಿಕಾರಿಗಳು ಹೇಳಿದ್ದಾರೆ. ಅಂದ್ರೆ ಆರಂಭದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ನಿನ್ನೆ ದರ್ಶನ್ ಅವರು ಕರೆ ಮಾಡಿದ್ರು, ಪ್ರಿಸನ್ ಕಾಲ್ ಸಿಸ್ಟಮ್ ಮೂಲಕ ಕರೆ ಮಾಡಿ ತದನಂತರ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಕೂಡ ಚರ್ಚೆ ಮಾಡಿದ್ರು. ಅದರ ಸಮಯ ಕಡಿಮೆ ಇದ್ದಿದ್ರ ಭಾಗವಾಗಿ ನಾಳೆ ನೀವು ಜೈಲಿಗೆ ಬನ್ನಿ ಮಾತಾಡೋಣ, ಅಮ್ಮನ ಕರ್ಕೊಂಡು ಬನ್ನಿ ಅನ್ನುವಂಥ ರೀತಿಯಲ್ಲಿ ಹೇಳಿದ್ರು. ಹೀಗಾಗಿ ಇವತ್ತು ಸಾಯಂಕಾಲ 4 ಗಂಟೆ ನಂತರದಲ್ಲಿ ಅವ್ರ ಪತ್ನಿ ವಿಜಯಲಕ್ಷ್ಮಿ ಮತ್ತು ಅವ್ರ ತಾಯಿ ಮೀನಾ ತೂಗ್ದೀಪ್ ಅವರು ಬರ್ತಾ ಇದ್ದಾರೆ. ಬಂದ ನಂತರದಲ್ಲಿ ಪ್ರಮುಖವಾಗಿ ಅವ್ರ ತಾಯಿ ಜೊತೆಗೆ ಮಾತನಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಅಂದ್ರೆ ಸಹಜವಾಗಿ ಮಾನಸಿಕವಾಗಿ ಕುಗ್ಗಿರುವಂತ ದರ್ಶನ್ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾರೆ, ನಾವಿದ್ದೇವೆ ನಿಮ್ ಜೊತೆಗೆ ಅನ್ನುವಂತ ಒಂದು ರೀತಿಯಿಂದ ಆತ್ಮ ಬಲವನ್ನ ತೋರಿಸ್ತಾರೆ. ತದನಂತರದಲ್ಲಿ ಮುಂದಿನ ಕಾನೂನು ಹೋರಾಟಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತಾರೆ. ಆದ್ರೆ ಸದ್ಯಕ್ಕೆ ದರ್ಶನ್ ಅವರು ಇರುವಂತಹ ಹೈ ಸೆಕ್ಯೂರಿಟಿ ಸೆಲ್ ನಲ್ಲಿ ಈಗಾಗಲೇ ಒಂದು ಟಿವಿಯನ್ನ ಫಿಟ್ ಮಾಡಲಾಗಿತ್ತು. ಆದ್ರೆ ಮತ್ತೆ ಈಗ ಅದು ತಾಂತ್ರಿಕ ಸಮಸ್ಯೆಯಿಂದಾಗಿ ಈಗ ಮತ್ತೆ ಕೆಟ್ಟು ಹೋಗಿದೆ. ಹೀಗಾಗಿ ಅದನ್ನ ತೆಗೆದು ಮತ್ತೆ ಅದನ್ನ ರಿಪೇರಿ ಮಾಡಿಸುವಂತ ಕೆಲಸವನ್ನ ಜೈಲಾಧಿಕಾರಿಗಳು ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕಿರುವಂತಹ ಮಾಹಿತಿ ಪ್ರಕಾರ ದರ್ಶನ್ ಅವರು ಇರುವಂತಹ ಸೆಲ್ ಅಲ್ಲಿ ಐಯರ್ ಕಂಪನಿಯ 32 ಇಂಚಿನ ಟಿವಿ ಇತ್ತು, ಸದ್ಯಕ್ಕೆ ಖರಾಬ್ ಆಗಿರೋದ್ರಿಂದ ಇದೀಗ ಜೈಲಿನಲ್ಲಿ ಕಾಲ ಕಳೆಯೋದಕ್ಕೋಸ್ಕರ ದರ್ಶನ್ ಅವರು ತಮ್ಮ ಬಳಿ ಇರುವಂತಹ 3 ಪುಸ್ತಕಗಳನ್ನು ಓದುತ್ತಾ ಕಾಲ ಕಳೀತಾ ಇದ್ದಾರೆ ಅನ್ನುವಂತ ಮಾಹಿತಿ ಕೂಡ ಸಿಕ್ಕಿದೆ. ಹಾಗೆ ಅಮರೇಶ್ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ.